ನಟರಾಜ್ ಗೌಡ್ರೆ ಇಲ್ಲಿ ತಾವು ಹೇಳಿದ್ರಿ ನಾವು ರಿಲೀಸ್ ಮಾಡ್ತೀವಿ, ಕಾಲಕ್ಕೆ ರಿಲೀಸ್ ಆಗುತ್ತೆ, ಕೆಲವೊಮ್ಮೆ ತಡ ಆಗೋದು ಸಹಜ ಅಂತ. ಟಿವಿ ಸ್ಕ್ರೀನ್ ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಡೀಟೇಲ್ ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಿಮಗೆ ವಿಸಿಬಲ್ ಇದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಟಿವಿ ಸ್ಕ್ರೀನ್ ನೋಡ್ತಾ ಇದ್ದೀರಿ. 1180 ಕೋಟಿ 23-24 ಆರ್ಥಿಕ ವರ್ಷದ್ದು ಶಕ್ತಿ ಯೋಜನೆದು ಪೆಂಡಿಂಗು, 24-25 1170 ಕೋಟಿ ಪೆಂಡಿಂಗು. ಅಂದ್ರೆ ಇದು ಈ ವರ್ಷದ ಮಾತ್ರ ಅಲ್ಲ, ಕಳೆದ ವರ್ಷದ್ದು ಪೆಂಡಿಂಗ್ ಇದೆ. ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ವರ್ಷಾನುಗಟ್ಟಲೆ ಹೇಳ್ಕೊಂಡು ಹೋಗೋದಾ? ನಿಗಮಗಳು ಹೇಗೆ ಕೆಲಸ ಮಾಡಬೇಕು? ಈಗ ನೋಡಿ, ಯಾವುದೇ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತೇಳಿ ಶಕ್ತಿ ಯೋಜನೆ ಎಲ್ಲರೂ ಸ್ಥಗಿತ ಆಗಿದ್ಯಾ? ಸರ್ಕಾರ ನೋಡಿ, ಸರ್ಕಾರದ ಕಾರ್ಯವೈಖರಿಗಳಿರ್ತವೆ, ಸರ್ಕಾರದ ಹಣಕಾಸಿನ ನಿರ್ವಹಣೆ ಇರ್ತದೆ, ಅದಕ್ಕಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದರೊಳಗೆ ಯಾವ ರೀತಿಯ ಲೋಪ ಆಗ್ಲಿ, ಅದು ತಪ್ಪಾಗ್ಲಿ, ಅಪರಾಧ ಆಗ್ಲಿ ಯಾವುದೂ ಇಲ್ಲ. ಆಮೇಲೆ ಸರ್ಕಾರದ ಆರ್ಥಿಕ ಶಿಸ್ತು ಮೀರಿದ್ಯಾ? 3% ಏನಿದೆ ಫಿಸಿಕಲ್ ಡೆಫಿಸಿಟ್ ಮೀರಿದ್ಯಾ? ಇಲ್ಲ. ಕೇಂದ್ರ ಸರ್ಕಾರ ತರ ಏನ್ ರಾಜ್ಯಗಳು ಜನಗಳಿಗೆ ಮೋಸ ಏನ್ ಮಾಡ್ತಾ ಇಲ್ವಲ್ಲ. ಸಮಸ್ಯೆ ಇಲ್ಲ ಅಂತಂದ್ರೆ ಕೊಡೋದಕ್ಕೆ ಸಮಸ್ಯೆ ಇಂಟರ್ವ್ಯೂನ್ ಆಗಬೇಡಿ. ಇದು ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದ ಸುಳ್ಳು ಭರವಸೆಗಳನ್ನ ಕೊಡಲ್ಲ. ನಾವೇನ್ ಭರವಸೆ ಕೊಟ್ಟಿದ್ದೀವಿ ಅದ್ ನಡೆಸ್ತಾ ಇದ್ದೀವಿ. ನೀವು ಆರ್ಥಿಕವಾಗಿ ಅವ್ರ ಹಣ ಬಿಡುಗಡೆ ಮಾಡ್ಬೇಕಾ? ಮಾಡ್ತಾರೆ. ಮುರಳೀಧರ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ ನೋಡಿ. ನಟರಾಜ್ ಗೌಡ್ರೆ ಹಾಗೆ ನನ್ನ ಜೊತೆಗೆ ಆರ್ಥಿಕ ತಜ್ಞರಿದ್ದಾರೆ ಪೆನಲ್ ಅಲ್ಲಿ, ನಾನು ಅವರನ್ನು ಕೇಳಬೇಕು. ನಿಮ್ಮ ವರ್ಷನ್ ಹೇಳಿದ್ರಿ ನೀವು, ನಾನು ಮುರಳೀಧರ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಮುರಳೀಧರ್ ಸರ್, ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ. 3 ತಿಂಗಳು ಸ್ಯಾಲರಿ ಪೆಂಡಿಂಗ್ ಇದ್ರೆ ಸಮಸ್ಯೆಯಲ್ಲಿದೆ ಒಂದು ಕಂಪನಿ ಅಂತ ನಾವು ಭಾವಿಸ್ತೀವಿ. ಯಾವ ಕಂಪನಿ? ಈ ಸ್ಥಿತಿ ಯಾಕೆ ಬಂದಿದೆ ಅಂತ ಭಾವಿಸ್ತೀರಿ ನೀವು? ನಾರ್ಮಲ್ ಅಂತ ನಟರಾಜ್ ಗೌಡ್ರ ಪ್ರತಿಕ್ರಿಯೆ, ಇದು ಕಾಮನ್ ಅಂತ. ದಯವಿಟ್ಟು ಮಧ್ಯ ರಾಜಕೀಯ ಡಿಸ್ಟರ್ಬೆನ್ಸ್ ಬೇಡ. ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಬಡ್ಜೆಟ್ ಪಾಸ್ ಮಾಡಿದ ಮೇಲೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಕಾರ್ಯಾಂಗ ಒಂದು. ಎರಡನೇದು ರಿಸೀವಬಲ್ಸ್, ಅಂದರೆ ನಮಗೆ ಒಳಹರಿವು ₹100 ಬರುತ್ತೆ. ಈ ₹100 ಈ ಹಂತದಲ್ಲಿ ಬರುತ್ತೆ, ₹98 ಹೋಗುತ್ತೆ. ಅಂದರೆ ನಾವು ₹2 ಸರ್ಪ್ಲಸ್ ಬಡ್ಜೆಟ್ಟು, 102 ಹೋದರೆ ₹2 ಕೋತ ಬಡ್ಜೆಟ್ಟು. ಯಾವುದೇ ಸಂಸ್ಥೆ, ಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ಹೆಗ್ಗಳಿಕೆ ಹೇಳಿಬಿಡ್ತೀನಿ, ಯಾವುದೇ ರಾಜಕೀಯ ನಿಯೋಗತ್ವ ಇದ್ದಿರಲಿ, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ, ನಾವು ಯಾವತ್ತೂ ಫೈನಾನ್ಷಿಯಲ್ ಮಾಪನಗಳನ್ನ ಮೀರಿಲ್ಲ, ಡಿಸಿಪ್ಲಿನಾಗೆ ಇದ್ದೀವಿ. ಈ ಒಳಹರಿವು ಕೋತ ಆದಾಗ ಕಾರ್ಯಾಂಗದ ಡಿಸಿಷನ್ಗಳಲ್ಲಿ ಹಿನ್ನಡೆ ಆದಾಗ ಕೆಲವು ಹಣ ಬಿಡುಗಡೆ ಆಗಲ್ಲ. ಇಲ್ಲಿ ಇದ್ದಕ್ಕಿದ್ದಂಗೆ ಇದನ್ನು ಒಂದು ಕಳೆದೋಗಿದೆ, ಮೋರಿಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅನ್ನೋ ಪ್ರಶ್ನೆ ಅಲ್ಲ. ಹಣಕಾಸು ಡಿಪಾರ್ಟ್ಮೆಂಟ್ ರಿಲೀಸ್ ಆಗಿಲ್ಲ ಅಂದರೆ ಅದು ರಿಲೀಸ್ ಆಗಿಲ್ಲ, ಹಣಕಾಸು ಡಿಪಾರ್ಟ್ಮೆಂಟ್ ಹತ್ತಿರ ಇದೆ ನಮ್ಮ ಈಗಿರೋ ಮಾಹಿತಿ ಪ್ರಕಾರ. ಮಧ್ಯದಲ್ಲಿ 2 ತಿಂಗಳು ಆಗಿಲ್ಲ ಅನ್ನೋದು, ಇಷ್ಟು ತಿಂಗಳು ಬೇಕಾಯಿತಾ? ಫಲಾನುಭವಿಗಳೇ ಹೇಳಲಿಲ್ಲ, ಕಾರ್ಯಾಂಗನೂ ಹೇಳಲಿಲ್ಲ. ಪ್ರಾಬ್ಲಮ್ ಇದೆ ಮುರಳೀಧರ್ ಸರ್. ಇಲ್ಲ, ಫಲಾನುಭವಿಗಳ ಮೆಸೇಜ್, ಮೊಬೈಲಿಗೆ ಮೆಸೇಜ್ ಬರುತ್ತೆ, ದುಡ್ಡು ಕ್ರೆಡಿಟ್ ಆಯ್ತು ಅಂತ. ಯಾವ ತಿಂಗಳದ್ದು ಅಂತ ಬರಲ್ಲ. ಬಂದಾಗ ಏನು ಅನ್ಕೊಳ್ತಾರೆ ಅಂತಂದ್ರೆ ಏನೋ ಒಂದು ಹಾಕಿದ್ದಾರೆ, 2 ತಿಂಗಳದ್ದು ಹಾಕಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ವೆಬ್ಸೈಟ್ ನೋಡ್ತಾ ಇದ್ದೀನಿ, ಇದೊಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದ್ದು ನೋಡ್ತಾ ಇದ್ದೀನಿ, GSTದು ನೋಡ್ತಾ ಇದ್ದೀನಿ. ಯಾರೂ ಖಚಿತವಾಗಿ ನಿಖರವಾಗಿ ಅಪ್ಡೇಟ್ ಮಾಡಲ್ಲ. ನಮಗೇನು ತೊಂದರೆ ಇದೆ? ನಮ್ಮ ಹತ್ರ ಆಧಾರ್ ಲಿಂಕ್ಡ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ. ಈ ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಕೊಟ್ಟಿಲ್ಲ ಅಂತ ಮಾಹಿತಿ ಕೊಡೋಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇದೆ? ಬರ್ತಾ ಇಲ್ಲ. ನಾನು ಸಮರ್ಥನೆಯೂ ಮಾಡ್ತಾ ಇಲ್ಲ, ವಿರೋಧನೆಯೂ ಮಾಡ್ತಾ ಇಲ್ಲ. ಇಲ್ಲಿ ಖೋತ ಆಗಿದೆ, ಇದ್ರ ಬಗ್ಗೆ ಸರಿಪಡಿಸ್ಕೊಳ್ಳೋಕ್ಕೆ ಇದು ಒಳ್ಳೆಯ ಸಂದರ್ಭ. ಅಸೆಂಬ್ಲಿಲಿ ಪ್ರಶ್ನೆ ಎತ್ತಿರೋದು ಬಹಳ ಕರೆಕ್ಟು. ಬಟ್ ಅಸೆಂಬ್ಲಿಲೇ ಎತ್ತೋಣ ಅಂತ 5 ತಿಂಗಳು ಸುಮ್ಮನೆ ಇದ್ದಿದ್ದು ತಪ್ಪು. ಅಸೆಂಬ್ಲಿಲಿ ಪ್ರಶ್ನೆ ಎತ್ತಿರೋದು ಬಹಳ ಸಮಂಜಸ, ಬೆಳಕಿಗೆ ಬಂದಿದೆ, ಸರಿಪಡಿಸ್ತಾರೆ. ಇದರಲ್ಲಿ ತೆರಿಗೆ ಬ್ರಹ್ಮ, ಬಡ್ಜೆಟ್ ಬ್ರಹ್ಮ, ಹಣಕಾಸು ಬ್ರಹ್ಮ ಅದೆಲ್ಲ ನಡೆಯೋದಿಲ್ಲ. ಹಣಕಾಸು ಡಿಪಾರ್ಟ್ಮೆಂಟ್ಗೆ ಒಳಹರಿವಿನಲ್ಲಿ ಆಂತರಿಕ ಕ್ರೋಢೀಕರಣ, ಒಂದು ನಿಮಿಷ, ಆಂತರಿಕ ಕ್ರೋಢೀಕರಣ, ಸಾಲ, ಕೇಂದ್ರದಿಂದ ಬರುವಂತಹ ನಮಗೆ ಬರುವಂತಹ ನಮ್ಮ ದುಡ್ಡು, ಬರಬೇಕಾಗಿರುವಂತಹ ಸಾಲಗಳು, ಇವನ್ನೆಲ್ಲ ರಾಂಗ್ ಕ್ಯಾಲ್ಕುಲೇಷನ್ಗೆ ಯಾರು ಜವಾಬ್ದಾರಿ ಹೊರಬೇಕು? ಅದೇ ಯಾವ ಜವಾಬ್ದಾರಿ ಬರಬೇಕು ಅನ್ನೋದು ಮಾತಾಡ್ತಾ ಇಲ್ವೇ ಹೊರತು ಒಂದು ನಿಯೋಗತ್ವನ ಮಾತಾಡ್ತಾ ಇದ್ದೀವಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, 1947ರಿಂದ 2-3 ವರ್ಷ ಬಿಟ್ಟರೆ
ಇಡೀ ಭಾರತದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ರೇಷಿಯೋ ಲೆವೆಲ್ಸು GDP-ಗಿಂತ ರೇಷಿಯೋ ಲೆವೆಲ್ಸ್ ಮೀರಿದ್ದೇ ಇಲ್ಲ. ಕರೆಕ್ಟ್. ಓಕೆ, ಕೊರೋನಾ ಟೈಮಲ್ಲೂ ಒಮ್ಮೆ ಜಾಸ್ತಿ ಆಗಿತ್ತು. ಕೊರೋನಾ ಟೈಮ್ ಅಷ್ಟರ ಮಟ್ಟಿಗೆ ಡಿಪಾರ್ಟ್ಮೆಂಟಲ್ ಕಂಟ್ರೋಲ್ ಇದೆ, ಈವನ್ ಆನ್ ದಿ ಮಿನಿಸ್ಟರ್ಸ್. ನೀನು ಮಾಡಯ್ಯ ಅಂದರೂ ನಾನು ಮಾಡೋದಿಲ್ಲ ಸರ್ ಅನ್ನೋ ಹೆಗ್ಗಳಿಕೆ ಇದೆ. ಬಟ್ ಇಲ್ಲಿ ಹಣದ ಹರಿವು ಕೊರತೆಯಾಗಿದೆ. ಇನ್ಯಾಡಿಕ್ವೇಟ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓನ್ಲಿ ಇನ್ ದಿಸ್ ಸೆಕ್ಟರ್. ನೆಕ್ಸ್ಟ್ ನೀವು ಬಸ್ ವಿಚಾರಕ್ಕೆ ಬಂದ್ರಿ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ವರ್ಷ ಎಲ್ಲ ಬಿಲ್ಗಳು ಪೆಂಡಿಂಗ್ ಇರುತ್ತೆ. ಕಾಂಟ್ರಾಕ್ಟರ್ ಬಗ್ಗೆ ಮಾತಾಡಿದ್ರೆ ಪೆಂಡಿಂಗ್ ಇದೆ ಅಂತೀರಾ, ಜಲಸಂಪನ್ಮೂಲ ಬಗ್ಗೆ ಮಾತಾಡಿದ್ರೆ ಪೆಂಡಿಂಗ್ ಇದೆ ಅಂತೀರಾ. ನಿನ್ನೆ ಕೇಂದ್ರ ಸರ್ಕಾರ 19,000 ಕೋಟಿ ರೆಫ್ಯೂಸ್ ಮಾಡಿದೆ, ಯಾಕೆಂದರೆ ಇವರು ಸರಿಯಾದ ಟೈಮ್ಗೆ ಅಪ್ಲೈನೇ ಮಾಡಿಲ್ಲ. ಇದೆಲ್ಲ ಕೊರತೆಗಳನ್ನ ನೀಗಿಸ್ಕೊಂಡು ಹೋಗೋ ಡಿಪಾರ್ಟ್ಮೆಂಟು ಈ ರೀತಿ ಆಗೋದು ಸಹಜ ಅಂತ ನಾನು ಹೇಳಿದ್ರೆ ಕರೆಕ್ಟು, ಮಿನಿಸ್ಟರ್ ಹೇಳ್ಬಾರ್ದು. ಎಸ್, ಮುರಳೀಧರ್ ಅವರೇ, ನಾನು ನಾಗೇಂದ್ರ ಬಾಬು ಅವರನ್ನು ಕೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.